In the last class, we discussed about subset, superset, universal set and power set. ಸಬ್ಸೆಟ್ ಅಂತ ಬಂದಾಗ ಕೆಲವು ಸ್ಟ್ಯಾಂಡರ್ಡ್ ಸೆಟ್ಗಳಿದೆ. ಆ ಸ್ಟ್ಯಾಂಡರ್ಡ್ ಸೆಟ್ಗಳ ನಡುವೆ ಯಾವ ರೀತಿಯ ರಿಲೇಷನ್ ಇದೆ ಅಂತ ನಾವು ತಿಳ್ಕೊಂಡಿರಬೇಕು ಮತ್ತು ನೆನಪಿಟ್ಟಿರಬೇಕು. ವಿ ನೋ ದಟ್ set of all natural numbers will be subset of set of all integers. ಅಥವಾ ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ set of all natural numbers will be subset of set of all whole numbers. Set of all whole numbers. These whole numbers will be subset of integers, and integers will be subset of rational numbers, and rational numbers will be subset of real numbers. ಇದು ಒಂದು ಪಾರ್ಟ್. ಇನ್ನು ಸೆಕೆಂಡ್ ಪಾರ್ಟ್ ಯಾವುದು ಅಂತಂದ್ರೆ ಸೆಟ್ ಆಫ್ ಆಲ್ ಇರ್ರಾಷನಲ್ ನಂಬರ್ಸ್ ವಿಲ್ ಬಿ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಇನ್ನು ಕಾಂಪ್ಲೆಕ್ಸ್ ನಂಬರ್ಸ್ ಬರುತ್ತದು ಮುಂದೆ, ಬಟ್ ಅದು ಸಿಲೆಬಸ್ಗಿಲ್ಲ, ಹಾಗಾಗಿ ಬೇಡ. ಬಟ್ ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಹೇಳೋದಾದ್ರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ವಿಲ್ ಬಿ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್. ಸಿ ಅಂತ ಬರೀತಾರೆ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಈ ರೀತಿ ಬರೀತಾರೆ. ಕಾಂಪ್ಲೆಕ್ಸ್ ನಂಬರ್ಸ್ ಈ ರೀತಿ ಒಂದು ರಿಲೇಷನ್ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈಕ್ವಲ್ ಅಂತ ಹಾಕಿಲ್ಲ ನಾನು. ಯಾಕಂತಂದ್ರೆ ಅಲ್ಲಿ ಬರೀ ಸಬ್ಸೆಟ್ ಅಲ್ಲ, ಅದು ಆ್ಯಕ್ಚುಲಿ ಪ್ರಾಪರ್ ಸಬ್ಸೆಟ್ಗಳಾಗಿರ್ತವೆ. ಪ್ರಾಪರ್ ಸಬ್ಸೆಟ್ ಅಂತಂದ್ರೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಜಾಸ್ತಿ ಇರಬೇಕು, ಎರಡು ಈಕ್ವಲ್ ಆಗಂಗಿಲ್ಲ. ನೋಡಿ, ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸು ಎರಡು ಈಕ್ವಲ್ ಅಲ್ಲ. ಯಾಕಂದ್ರೆ ಹೋಲ್ ನಂಬರಲ್ಲಿ ಒಂದು ಎಲಿಮೆಂಟ್ ಜಾಸ್ತಿ ಇದೆ, 0 ಅನ್ನೋ ಎಲಿಮೆಂಟ್ ಜಾಸ್ತಿ ಇದೆ. ಇನ್ನು ಹೋಲ್ ನಂಬರ್ಸ್ ಮತ್ತು ಇಂಟಿಜರ್ಗಳು ಕೂಡ ಈಕ್ವಲ್ ಆಗಲ್ಲ. ಬಟ್ ಹೋಲ್ ನಂಬರ್ಸ್ ಇಸ್ ಸಬ್ಸೆಟ್ ಆಫ್ ಇಂಟಿಜರ್ಸ್, ಸೊ ಪರ್ಟಿಕ್ಯುಲರ್ಲಿ ಪ್ರಾಪರ್ ಸಬ್ಸೆಟ್. ಸೊ ಪ್ರತಿ ರಿಲೇಷನ್ ಏನಿದೆ ಅಂತಂದ್ರೆ ಪ್ರಾಪರ್ ಸಬ್ಸೆಟ್ ರಿಲೇಷನ್ ನ ಹೊಂದಿರ್ತದೆ ಅಂತ. ಇನ್ನು ಬರೀ ಇವೆರಡರ ನಡುವೆ ಅಷ್ಟೇ ಅಲ್ಲ, ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಗೆ ಸಬ್ಸೆಟ್ ಆಗಿದೆ ಅಂತಂದ್ರೆ ಇಂಟಿಜರ್ಗೂ ಸಬ್ಸೆಟ್, ರ್ಯಾಷನಲ್ಗೂ ಸಬ್ಸೆಟ್, ರಿಯಲ್ಗೂ ಸಬ್ಸೆಟ್, ಕಾಂಪ್ಲೆಕ್ಸ್ಗೂ ಸಬ್ಸೆಟ್. ಸಿಮಿಲರ್ಲಿ ಹೋಲ್ ನಂಬರ್ಸ್ ಇಂಟಿಜರ್ಗೂ ಸಬ್ಸೆಟ್, ರ್ಯಾಷನಲ್ಗೂ ಸಬ್ಸೆಟ್, ರಿಯಲ್ಗೂ ಸಬ್ಸೆಟ್, ಕಾಂಪ್ಲೆಕ್ಸ್ಗೂ ಸಬ್ಸೆಟ್. ಸಿಮಿಲರ್ಲಿ ಇಂಟಿಜರ್ಸ್ ಕೂಡ, ಸಿಮಿಲರ್ಲಿ ಇಲ್ಲಿ ಇರ್ರಾಷನಲ್ ನಂಬರ್ಸ್, ರಿಯಲ್ ನಂಬರ್ಸ್, ಈ ರೀತಿ ರಿಲೇಷನ್ ಇರುತ್ತೆ. ಸೊ ಇವು ಏನಂತಂದ್ರೆ ಸ್ಟ್ಯಾಂಡರ್ಡ್ ಸೆಟ್ಗಳು. ಆ ಸ್ಟ್ಯಾಂಡರ್ಡ್ ಸೆಟ್ಗಳ ನಡುವೆ ಇರ್ತಕ್ಕಂಥ ರಿಲೇಷನ್. ಇದನ್ನ ಕೆಲವೊಮ್ಮೆ ಏನಂತ ಹೇಳ್ತೀವಿ ಅಂತಂದ್ರೆ ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ಹೋಲ್ ನಂಬರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅನ್ ಇಂಟಿಜರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ರ್ಯಾಷನಲ್ ನಂಬರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ರಿಯಲ್ ನಂಬರ್, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ಕಾಂಪ್ಲೆಕ್ಸ್ ನಂಬರ್, ಈ ರೀತಿ. ಬಟ್ ಕಾನ್ವರ್ಸ್ ಇಸ್ ನಾಟ್ ಟ್ರೂ ಇನ್ ದಿಸ್ ಸಿಚುವೇಶನ್. ಕಾನ್ವರ್ಸ್ ಅಂದ್ರೆ ಉಲ್ಟಾ ಹೇಳೋದಾದ್ರೆ ಅದು ಆಗಲ್ಲ. ಹೆಂಗಂದ್ರೆ ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅ ಹೋಲ್ ನಂಬರ್, ಬಟ್ ಎವ್ರಿ ಹೋಲ್ ನಂಬರ್ ನೀಡ್ ನಾಟ್ ಬಿ ನ್ಯಾಚುರಲ್ ನಂಬರ್. ಫಾರ್ ಎಕ್ಸಾಂಪಲ್ 0 is a whole number, but it is not a natural number. Every natural number is an integer, but every integer need not be natural number. ನೀವು 1 2 3 ತಗೊಂಡ್ರೆ ಅಫ್ಕೋರ್ಸ್ ದೇ ಆರ್ ನ್ಯಾಚುರಲ್ ನಂಬರ್ಸ್, ಬಟ್ 0 -1 -2 ತಗೊಂಡ್ರೆ ಅವಾಗ ಅವು ಇಂಟಿಜರ್ಸ್ ಆಗಿರ್ತದೆ, ಆದರೆ ನ್ಯಾಚುರಲ್ ನಂಬರ್ಸ್ ಆಗಿರಲ್ಲ. ಹಾಗಾಗಿ ಅದನ್ನ ಏನಂತ ಹೇಳ್ತೀವಿ, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಅನ್ ಇಂಟಿಜರ್, ಬಟ್ ಎವ್ರಿ ಇಂಟಿಜರ್ ನೀಡ್ ನಾಟ್ ಬಿ ನ್ಯಾಚುರಲ್ ನಂಬರ್ ಅಂತ. ಸೇಮ್ ರಿಸಲ್ಟು ಬೇರೆ ಸೆಟ್ಗಳ ನಡುವೆ ಕೂಡ ಹೋಲ್ಡ್ ಆಗುತ್ತೆ. Every integer is a rational number, but every rational number need not be integer. Every integer is a real number, every real number need not be integer. Every irrational number is a real number, every real number need not be irrational number. So ಈ ರೀತಿ ಏನಂದ್ರೆ ರಿಲೇಷನ್ ಇರುತ್ತೆ. ಇದು ಏನಂತಂದ್ರೆ ಸ್ಟ್ಯಾಂಡರ್ಡ್ ಸೆಟ್ಗಳ ನಡುವೆ ಇರ್ತಕ್ಕಂಥ ಸಬ್ಸೆಟ್ ರಿಲೇಷನ್. ಓಕೆ, ಅದಾದ್ಮೇಲೆ ಒಂದು ವೇಳೆ ಎ ಅನ್ನೋ ಒಂದು ಸೆಟ್ ಇದೆ ಅಂತ ಅನ್ಕೊಳ್ರಿ. ಇದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಅಥವಾ ಕಾರ್ಡಿನಾಲಿಟಿ ಆಫ್ ಎ ಈಸ್ ಎನ್. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಈಸ್ ಎನ್. ದೆನ್ ಇದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಸಂಖ್ಯೆ ಅಂತ. ಎ ಅನ್ನೋ ಸೆಟ್ ಅಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ದೆನ್ ಪವರ್ ಸೆಟ್ ಆಫ್ ಎ, ಅದರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಆಫ್ ಎ ವಿಲ್ ಬಿ ಈಕ್ವಲ್ ಟು 2 to the power of n. If A has n number of elements, then power set ಅಂತಂದ್ರೆ all possible collection of subsets of A. ಎಗೆ ಎಷ್ಟೆಲ್ಲ ಸಬ್ಸೆಟ್ಗಳನ್ನ ಬರಿಬೋದು, ಆ ಎಲ್ಲ ಸಬ್ಸೆಟ್ಗಳ ಕಲೆಕ್ಷನ್ ಅನ್ನ ಪವರ್ ಸೆಟ್ ಆಫ್ ಎ ಅಂತ ಕರಿತೀವಿ. ಆ ಪವರ್ ಸೆಟ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತಂದ್ರೆ 2 to the power of n ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಈ n ಯಾವುದು ಅಂತಂದ್ರೆ ಎ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇತ್ತು ಅಂತ ಏನು ಬರ್ದಿದ್ವಲ್ಲ ಅದು. ಮತ್ತಿಲ್ಲಿ ನಾನು ನೆನ್ನೆ ಹೇಳಿದ್ದೀನಿ, ಎನ್ ಕ್ಯಾನ್ಸಲ್,
ಮಾಡಬಾರ್ದು. ಎ ಈಕ್ವಲ್ ಟು 1 ಆ ರೀತಿ ಅಲ್ಲ ಇದು ಹೇಳೋದು. ಇದು ನೊಟೇಷನ್, ಇದು ಪ್ರಾಡಕ್ಟ್ ಅಲ್ಲ. ಎನ್ ಆಫ್ ಎ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಅಂತ ಅರ್ಥ. ಓಕೆ, ಇಲ್ಲಿ ಇದನ್ನ ಇನ್ನೊಂದು ರೀತಿಯಲ್ಲೂ ಅರ್ಥ ಮಾಡ್ಕೊಳ್ಬೇಕು ನಾವು. ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 2 to the power of n. ಅಥವಾ ಎ ನ ಸೆಟ್ ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ಈ ಸೆಟ್ ಇಂದ ಎಷ್ಟು ಪಾಸಿಬಲ್ ಸಬ್ಸೆಟ್ ಗಳನ್ನ ಬರೀಬಹುದು ಅಂತಂದ್ರೆ ಅದಕ್ಕೂ ಆನ್ಸರ್ ಯಾವುದು? 2 to the power of n. ಸೊ ಇದರಿಂದ ಈ ಸೆಟ್ ಇಂದ 2 to the power of n ನಂಬರ್ ಆಫ್ ಪಾಸಿಬಲ್ ಸಬ್ಸೆಟ್ ಗಳನ್ನ ಬರೀಬಹುದು. ಎಷ್ಟು ಸಬ್ಸೆಟ್ ಗಳನ್ನ ಬರೀಬಹುದು ಅಂತ ಕೇಳಿದ್ರೆ 2 to the power of n ಸಬ್ಸೆಟ್ ಗಳನ್ನ ಬರೀಬಹುದು. ಅಥವಾ ಪವರ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಂತ ಕೇಳಿದಾಗಲೂ ಕೂಡ 2 to the power of n ಅನ್ನೋದೇ ಆನ್ಸರ್ ಆಗಿರುತ್ತೆ. ಮತ್ತು ಎ ಅನ್ನೋದ್ರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು ಅಂತಂದ್ರೆ ಎಷ್ಟು ಪ್ರಾಪರ್ ಸಬ್ಸೆಟ್ಗಳು ಇರ್ತವೆ? ಸಬ್ಸೆಟ್ಗಳಿಂದ 2 to the power of n ಆಯಿತು. ಹಾಗಾದ್ರೆ ಪ್ರಾಪರ್ ಸಬ್ಸೆಟ್ಗಳು ಎಷ್ಟು ಬರೀಬಹುದು ಅಂತಂದ್ರೆ 2 to the power of n -1. ಈ -1 ಅನ್ನೋದು ಮೇಲೆಲ್ಲ ಬರೆಯೋದು, ಮತ್ತೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿ ಹಿಂಗೆ ಬರ್ಬಿಡ್ತಾರೆ ಕೆಲವರು. 2 to the power of n -1 ಅಂತೇಳಿ ಅದು ಪವರ್ಗೆ ಅಷ್ಟೇ ಅಪ್ಲೈ ಆಯಿತು. ಪವರ್ಗೆಲ್ಲ ಅಪ್ಲೈ ಆಗಬೇಕಾಗಿರೋದು ಈ 2 to the power of n ಗೆನೆ -1 ಅಪ್ಲೈ ಆಗಬೇಕು. ಸೊ 2 to the power of n -1 ಇಷ್ಟು ಪ್ರಾಪರ್ ಸಬ್ಸೆಟ್ಗಳನ್ನು ಬರೀಬಹುದು. ಪ್ರಾಪರ್ ಸಬ್ಸೆಟ್ ಯಾಕೆ 1 ಅನ್ನು ನಾವು ತೆಗಿತೀವಿ ಅಂತಂದ್ರೆ ಯಾವಾಗದು ಇದು ಇಂಪ್ರಾಪರ್ ಸಬ್ಸೆಟ್ ಆಗುತ್ತಂದ್ರೆ ಎ ಅನ್ನೋ ಸೆಟ್ಗೆ ಅದೇ ಸೆಟ್ನೇ ನಾವು ಸಬ್ಸೆಟ್ ಆಗಿ ತಗೊಂಡಾಗ. ಯಾಕಂದ್ರೆ ಪ್ರಾಪರ್ ಆಗಬೇಕಂದ್ರೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದ್ರೂ ಕಡಿಮೆ ಇರಬೇಕು ಸಬ್ಸೆಟ್ ಒಳಗಡೆ. ಸೂಪರ್ ಸೆಟ್ ಒಳಗಡೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಜಾಸ್ತಿ ಇರಬೇಕು. ಸಬ್ಸೆಟ್ಗಳನ್ನ ಬರೀಬೇಕಾದ್ರೆ ನಲ್ ಸೆಟ್ ಬರಿತೀವಿ, 1 ಎಲಿಮೆಂಟ್ಗಳಿರೋಂಥದ್ದು ಬರಿತೀವಿ, 2 ಎಲಿಮೆಂಟ್ಗಳಿರೋಂಥದ್ದು, 3 ಎಲಿಮೆಂಟ್ ಇರೋಂಥದ್ದು, ಈ ಥರದ ಸಬ್ಸೆಟ್ಗಳನ್ನ ಬರಿತಾ ಹೋದಾಗ ಲಾಸ್ಟ್ ಸಬ್ಸೆಟ್ ಯಾವ್ದು ಬರಿತೀವಿ ನಾವು ಅಂತಂದ್ರೆ ಸೆಟ್ ಇಟ್ ಸೆಲ್ಫ್, ಅದೇ ಸೆಟ್ನೇ ಬರಿತೀವಿ. ಬಟ್ ಆ ಸೆಟ್ ತನ್ನ ಜೊತೆಗೆ ತಾನೇ ಈಕ್ವಲ್ ಆಗಿರೋದ್ರಿಂದ ಅದು ಪ್ರಾಪರ್ ಸಬ್ಸೆಟ್ ಆಗಲ್ಲ. ಆ ಸೆಟ್ನ ನಾವೇನ್ ಮಾಡಬೇಕು? ತೆಗಿಬೇಕು. ಅದೇ ಇದು -1. ಸೊ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ 2 to the power of n. ಅದರಿಂದ ಅದೇ ಸೆಟ್ ಅನ್ನು ನಾವು ತೆಗೆದಾಕಿದಾಗ ನಮಗೇನು ಉಳಿತಾವಲ್ಲ ಸೆಟ್ಗಳು, ಆ ಸೆಟ್ಗಳು ಯಾವಾಗಿರ್ತಾವೆ ಅಂತಂದ್ರೆ ಪ್ರಾಪರ್ ಸಬ್ಸೆಟ್ಗಳಾಗಿರ್ತವೆ. ಸೊ ಇದು ನಾವು ಇನ್ನೊಂದು ರಿಸಲ್ಟ್ ನೆನ್ಪಿಡ್ಬೇಕು. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ 2 to the power of n. ಪವರ್ ಸೆಟ್ ಒಳಗಡೆ 2 to the power of n ಎಲಿಮೆಂಟ್ಸ್ ಇರ್ತದೆ. ಮತ್ತು ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಎಷ್ಟು ಬರಿಬಹುದು ಅಂದ್ರೆ 2 to the power of n -1 ಪ್ರಾಪರ್ ಸಬ್ಸೆಟ್ಗಳನ್ನ ಬರಿಬಹುದು ಅಂತ. ಈಗ ಈ ಕ್ಲಾಸಲ್ಲಿ ಮೇನ್ ಆಗಿ ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ ಇಂಟರ್ವಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಇದು ಕೂಡ ಇಂಟರ್ವಲ್ಸ್ ಅನ್ನೋದು ಕೂಡ ಸಬ್ಸೆಟ್ ಟಾಪಿಕ್ ಇದೆ. ಬಟ್ ಪರ್ಟಿಕ್ಯುಲರ್ ಆಗಿ ಅದು ರಿಯಲ್ ನಂಬರ್ಸ್ನ ಸಬ್ಸೆಟ್. ಇವು ಕೂಡ ರಿಯಲ್ ನಂಬರ್ಸ್ನ ಸಬ್ಸೆಟ್ಸೇ, ಆದರೆ ಇಂಟರ್ವಲ್ಗಳನ್ನ ನಾವು ಜಾಸ್ತಿ ಬಳಸ್ತೀವಿ ಇನ್ ಫ್ಯೂಚರ್. ಹಾಗಾಗಿ ಅವುಗಳ ಬಗ್ಗೆ ತಿಳ್ಕೊಬೇಕು. ಇಂಟರ್ವಲ್ಸ್ ಅದರಲ್ಲಿ ಫಸ್ಟ್ ಒನ್ ಕ್ಲೋಸ್ಡ್ ಇಂಟರ್ವಲ್. ಎಲ್ಲದಕ್ಕೂ ಹೆಸರಿಲ್ಲ, ಕೆಲವೊಂದಕ್ಕೆ ಹೆಸರಿದೆ, ಕೆಲವೊಂದಕ್ಕೆ ಹೆಸರಿಲ್ಲ. ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂತಂದ್ರೆ ಇದನ್ನ ಯಾವ ರೀತಿ ಬರೀತಾರೆ ಅಂತಂದ್ರೆ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ a, b and it is defined as all those real numbers such that a is less than or equal to x is less than or equal to b. ಇದನ್ನ ಇನ್ನೊಂದು ರೀತಿ ಓದೋದಾದ್ರೆ x is greater than or equal to a less than or equal to b ಅಂತ ಓದ್ತಾರೆ. ಅಥವಾ ಲೆಫ್ಟ್ ಟು ರೈಟ್ ಓದೋದಾದ್ರೆ a is less than or equal to x less than or equal to b ಅಂತ ಓದ್ತಾರೆ. ಕೆಲವೊಮ್ಮೆ ಮಿಡ್ಲಿಂದ ಓದ್ತಾರೆ x is greater than or equal to a and less than or equal to b, ಈ ರೀತಿ ಕೂಡ ಓದ್ತಾರೆ. ಇದರ ಅರ್ಥ ಏನು ಅಂತಂದ್ರೆ a ಮತ್ತು b ನಡುವೆ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್, x belongs to r means ರಿಯಲ್ ನಂಬರ್ಸ್. a ಮತ್ತು b ನಡುವೆ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ a ಅಂಡ್ ಇನ್ಕ್ಲೂಡಿಂಗ್ b. ಇನ್ಕ್ಲೂಡಿಂಗ್ ಅನ್ನೋದನ್ನ ನಾವು ಈಕ್ವಲ್ ಆಗಿ ತೋರಿಸಿದ್ವಿ. a is less than or equal to x, so x may be equal to a. Similarly, x is less than or equal to b ಅಂತ ಬರೆದಿರೋದ್ರಿಂದ x may be equal to b as well. So all the real numbers which lie in between a and b including a and b, a ಮತ್ತು b ಜೊತೆಗೆ ಮತ್ತು a ಮತ್ತು b ನಡುವೆ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ಗಳ ಕಲೆಕ್ಷನ್ ಅನ್ನ ನಾವು ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನ ನಂಬರ್ ಲೈನ್ ಮೇಲೆ ಈ ರೀತಿ ಏನು ರೆಪ್ರೆಸೆಂಟ್ ಮಾಡ್ತಾರೆ.
ಈ ಕಡೆ -ಇನ್ಫಿನಿಟಿ, ಈ ಕಡೆ +ಇನ್ಫಿನಿಟಿ, ಇಲ್ಲೆಲ್ಲೋ ಒಂದು ಕಡೆ ಎ ಇದೆ ಅಂತ ಅನ್ಕೊಂಡ್ರಿ, ಇಲ್ಲಿ ಬಿ ಇದೆ ಅಂತ ಅನ್ಕೊಂಡ್ರೆ, ಇಲ್ಲಿ ಎ ಮತ್ತು ಬಿ ಎರಡನ್ನೂ ಕನ್ಸಿಡರ್ ಮಾಡಿದ್ದೀವಿ ಅಂತ ತೋರಿಸೋ ಸಲುವಾಗಿ ಈ ಕ್ಲೋಸ್ಡ್ ಬ್ರಾಕೆಟ್ ಅಥವಾ ಸ್ಕ್ವೇರ್ ಬ್ರಾಕೆಟ್ ಇವುಗಳನ್ನ ಇಲ್ಲಿ ನಂಬರ್ ಲೈನ್ ಮೇಲೆ ತೋರಿಸುವಾಗ ಇವುಗಳನ್ನ ಡಾರ್ಕ್ ಮಾಡಿಬಿಡ್ತೀವಿ, ಅಂದ್ರೆ ಫಿಲ್ ಮಾಡಿಬಿಡ್ತೀವಿ ಸರ್ಕಲ್. ಆಮೇಲೆ ನಡುವೆ ಒಂದಷ್ಟು ದಪ್ಪನಾಗಿ ಇದನ್ನ ಬರೀತೀವಿ. ಸೊ ಈ ಪೋರ್ಷನ್ ಅನ್ನು ನಾವು ಏನ್ ಮಾಡ್ತಿದ್ದೀವಿ, ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ. ದಿಸ್ ಇಸ್ ಎ ಅಂಡ್ ದಿಸ್ ಒನ್ ಈಸ್ ಬಿ. ಓಕೆ, ಸೆಕೆಂಡ್ ಒನ್ ಈಸ್ ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್ ಇಲ್ಲಿ ನಾರ್ಮಲ್ ಬ್ರಾಕೆಟ್ಗಳನ್ನ ಬರೀತೀವಿ. ಇಲ್ಲಿ ಇಂಟರ್ವಲ್ ಅಂತ ಬಂದಾಗ ಇದನ್ನ ಆರ್ಡರ್ಡ್ ಪೇರ್ ಅಂತ ಅನ್ಕೊಳ್ಬಾರ್ದು. ಇಟ್ ಇಸ್ ನಾಟ್ ಆರ್ಡರ್ಡ್ ಪೇರ್, ಇಟ್ ಇಸ್ ಅ ಸೆಟ್. ಇದು ಸೆಟ್. ಸೊ ಎ ಕಮ ಬಿ ಓಪನ್ ಇಂಟರ್ವಲ್, ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಇಲ್ಲಿ ನಾರ್ಮಲ್ ಬ್ರಾಕೆಟ್ ಹಾಕ್ತೀವಿ, ಕಾಮನ್ ಬ್ರಾಕೆಟ್ ಹಾಕ್ತೀವಿ. ಇದನ್ನ ಯಾವ ರೀತಿ ಡಿಫೈನ್ ಮಾಡಿದೀವಿ ಅಂತಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ such that a is less than x less than b. ಈಗ ಎರಡು ಡೆಫಿನೇಷನ್ಗಳಲ್ಲಿ ಡಿಫರೆನ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಈಕ್ವಲ್ ಇದೆ, ಆದರೆ ಇಲ್ಲಿ ಈಕ್ವಲ್ ಇಲ್ಲ. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಇತ್ತು, ಲೆಸ್ ದೆನ್ ಆರ್ ಈಕ್ವಲ್, ಬಟ್ ಇಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಮಾತ್ರ ಇರೋದು. ಇದರ ಅರ್ಥ ಏನು ಅಂತಂದ್ರೆ ಎ ಮತ್ತು ಬಿ ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್, ಆದರೆ ಎ ಮತ್ತು ಬಿ ಬಿಟ್ಟು ಅಂತ. ಎ ಮತ್ತು ಬಿ ಬಿಟ್ಟು ನಡುವೆ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಅರ್ಥ. ಇದನ್ನ ಯಾವ ರೀತಿ ನಾವು ನಂಬರ್ ಲೈನ್ ಮೇಲೆ ಡಿನೋಟ್ ಮಾಡ್ತೀವಿ ಅಥವಾ ಡಿನೋಟ್ ಮಾಡ್ತೀವಿ ಅಂತಂದ್ರೆ, ಲೆಟ್ ಅಸ್ ಇಮ್ಯಾಜಿನ್ ದಟ್ ದಿಸ್ ಈಸ್ ಎ ಅಂಡ್ ದಿಸ್ ಈಸ್ ಬಿ. ಓಪನ್ ಸರ್ಕಲ್ಗಳಿರ್ಬೇಕು. ಇಲ್ಲಿ ಫಿಲ್ ಮಾಡಿದೀವಿ, ಆದರೆ ಇಲ್ಲಿ ಖಾಲಿ ಇರಬೇಕು. ಯಾಕಂದ್ರೆ ಎ ಮತ್ತು ಬಿಗಳು ಸೆಟ್ ಒಳಗಡೆ ಇನ್ಕ್ಲೂಡ್ ಆಗಿಲ್ಲ. ಓಕೆ, ನಡುವೆ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ಗಳು ಇನ್ಕ್ಲೂಡ್ ಆಗಿರ್ತದೆ, ಆದರೆ ಎ ಮತ್ತು ಬಿಗಳು ಸೆಟ್ ಒಳಗಡೆ ಬರೋದಿಲ್ಲ. ಹಾಗಾಗಿ ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರೀಜನ್. ಸೊ ಇದು ರಿಕ್ವೈರ್ಡ್ ರೀಜನ್. ನೆಕ್ಸ್ಟ್ ಕಮ್ಸ್ ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತೇಳಿ. ಯಾವುದು ಸೆಮಿ ಓಪನ್, ಯಾವುದು ಸೆಮಿ ಕ್ಲೋಸ್ಡ್ ಅಂತೇಳಿ ಎಲ್ಲೂ ಕೂಡ ಡೆಫಿನೇಷನ್ ಕ್ಲಿಯರ್ ಇಲ್ಲ ಅನ್ನೋದಕ್ಕಿಂತ ಆ ರೀತಿ ಡಿಫೈನ್ ಮಾಡೇ ಇಲ್ಲ ಅದನ್ನು. ಹಾಗಾಗಿ ನಾನು ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಅಂತೇಳಿ ಬಳಸೋದಿಲ್ಲ. ಇನ್ನು ಆ ಸೆಮಿ ಓಪನ್ ಸೆಮಿ ಕ್ಲೋಸ್ಡ್ ಅಲ್ಲೇ ಎರಡು ಸೆಟ್ಗಳಿದೆ, ಬೇಕಿದ್ರೆ ಬರೀರಿ. ಅದನ್ನ ಕ್ಲೋಪನ್ ಇಂಟರ್ವಲ್ ಅಂತ ಕೂಡ ಕರೀತಾರೆ. CLOPEN ಕ್ಲೋಪನ್ ಅಂದ್ರೆ ಕ್ಲೋಸ್ಡ್ ಓಪನ್. ಇಲ್ಲಿ ಎರಡೂ ಕಡೆ ಕ್ಲೋಸ್ ಆಗಿದೆ, ಇಲ್ಲಿ ಎರಡು ಕಡೆ ಓಪನ್ ಆಗಿದೆ. ನೆಕ್ಸ್ಟ್ ಬರೋದು ಒಂದು ಕಡೆ ಓಪನ್, ಇನ್ನೊಂದು ಕಡೆ ಕ್ಲೋಸ್ ಬರುತ್ತೆ. ಆ ಥರದ ಇಂಟರ್ವಲ್ಗಳನ್ನ ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ಡ್ ಅಂತ ಕರೀತಾರೆ. ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್ ಅಂತ. ಇದನ್ನ ಯಾವ ರೀತಿ ಡಿಫೈನ್ ಮಾಡಿ, ಇದರಲ್ಲಿ ಎರಡು ತರ ಬರುತ್ತೆ. ಒಂದನೇದ್ದು ಎ ಕಮ ಬಿ, ಕ್ಲೋಸ್ಡ್ ಅಟ್ ಎ ಓಪನ್ ಅಟ್ ಬಿ. ಎ ಹತ್ರ ಕ್ಲೋಸ್ ಮಾಡಿದೀವಿ, ಬಿ ಹತ್ರ ಓಪನ್ ಮಾಡಿದೀವಿ. ಇದನ್ನ ಡಿಫೈನ್ ಮಾಡೋದು ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಈಸ್, ಇಲ್ಲಿ ಎ ಹತ್ರ ಕ್ಲೋಸ್ ಮಾಡಿರೋದ್ರಿಂದ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂಡ್ ಇಟ್ ಈಸ್ ಲೆಸ್ ದೆನ್ ಬಿ. ಇನ್ನೊಂದು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಎ ಹತ್ರ ಓಪನ್, ಬಿ ಹತ್ರ ಕ್ಲೋಸ್. ಎ ಹತ್ರ ಓಪನ್, ಬಿ ಹತ್ರ ಕ್ಲೋಸ್. ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಈಸ್ ಲೆಸ್ ದೆನ್ ಎಕ್ಸ್ ಅಂಡ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಈಕ್ವಲ್ ಎಲ್ಲಿ ಬರಬೇಕು, ಬಿ ಹತ್ರ ಬರಬೇಕು, ಯಾಕಂದ್ರೆ ಬಿ ಕ್ಲೋಸ್ ಆಗಿದೆ. ಇದರ ಅರ್ಥ ಏನು ಅಂತಂದ್ರೆ ಆಲ್ ದೋಸ್ ರಿಯಲ್ ನಂಬರ್ಸ್ ಲೈಂಗ್ ಇನ್ ಬಿಟ್ವೀನ್ ಎ ಅಂಡ್ ಬಿ ಎಕ್ಸೆಪ್ಟ್ ಬಿ ಇನ್ಕ್ಲೂಡಿಂಗ್ ಎ. ಎ ಇನ್ಕ್ಲೂಡ್ ಆಗಬೇಕು, ಬಿ ಇನ್ಕ್ಲೂಡ್ ಆಗಬಾರ್ದು. ಎ ಇನ್ಕ್ಲೂಡ್ ಆಗಬೇಕು, ಬಿ ಇನ್ಕ್ಲೂಡ್ ಆಗಬಾರ್ದು. ಅದೇ ರೀತಿ ಎ ಕಮ ಬಿ, ಇಲ್ಲಿ ಕ್ಲೋಸ್ಡ್ ಅಟ್ ಬಿ ಓಪನ್ ಅಟ್ ಎ. ಇದರ ಅರ್ಥ ಏನಂತಂದ್ರೆ ಆಲ್ ದ ರಿಯಲ್ ನಂಬರ್ಸ್ ಲೈಂಗ್ ಬಿಟ್ವೀನ್ ಎ ಅಂಡ್ ಬಿ ಎಕ್ಸೆಪ್ಟ್ ಎ ಅಂಡ್ ಇನ್ಕ್ಲೂಡಿಂಗ್ ಬಿ. ಬಿ ಇನ್ಕ್ಲೂಡ್ ಆಗಬೇಕು, ಎ ಎಕ್ಸೆಪ್ಟ್ ಆಗಬೇಕು. ಇಲ್ಲಿ ಎ ಕ್ಲೋಸ್ ಆಗಬೇಕು. ಸೊ ಇಲ್ಲಿ ಎ ಅನ್ನೋದನ್ನ ಕ್ಲೋಸ್ ಮಾಡಿದ್ದೀವಿ. ಬಿ ಅನ್ನೋದು ಓಪನ್ ಆಗಬೇಕು. ಸೊ ಇಲ್ಲಿ ಹಾಲೋ ಸರ್ಕಲ್ ಬಿ ನಡುವೆ ಫಿಲ್ ಮಾಡಬೇಕು, ಸ್ವಲ್ಪ ಡಾರ್ಕ್ ಮಾಡಬೇಕು, ದಪ್ಪನಾಗಿ ಬರಿಬೇಕು. ಇದು ನಮಗೆ ಬಹಳ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಈ ರೀತಿ ರೆಪ್ರೆಸೆಂಟೇಷನ್ ಏನಿದೆಯಲ್ಲ, ಇದು ನಮಗೆ ಬಹಳ ಹೆಲ್ಪ್ ಮಾಡ್ತದೆ. ಯಾವ ರೀಜನ್ ನಾವು ಕನ್ಸಿಡರ್ ಮಾಡಬೇಕು, ಈಗ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇಂಟರ್ವಲ್ಗಳು ಕೊಟ್ಟಾಗ ಅವುಗಳ ಯೂನಿಯನ್ ಇಂಟರ್ಸೆಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ಈ ರೀತಿ ರೆಪ್ರೆಸೆಂಟೇಷನ್ ಈ ರೀತಿ ಬರ್ಕೊಳ್ಳೋದು ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಮಗೆ ಸೆಟ್ ಈಸಿಯಾಗಿ ಸಿಕ್ಬಿಡ್ತದೆ. ಹಾಗಾಗಿ ಸೊ ಇದನ್ನ ನಂಬರ್ ಲೈನ್ ಮೇಲೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು
ಈ ರೀತಿಯ ಸೆಮಿ ಕ್ಲೋಸ್ಡ್ ಅಥವಾ ಸೆಮಿ ಓಪನ್ ಇಂಟರ್ವಲ್ ಏನಿದೆ ಇದನ್ನ ಯಾವ ರೀತಿ ಓಪನ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಎ ಅನ್ನೋದು ಓಪನ್, ಬಿ ಅನ್ನೋದು ಕ್ಲೋಸ್ಡ್. ಸೊ ಡಾರ್ಕ್ ಫಿಲ್ ಮಾಡಬೇಕು. ಎ ಕಮ ಬಿ ಆಲ್ರೆಡಿ ಹೇಳಿದ್ದೀನಿ. ಎ ಕಮ ಬಿ ಈಸ್ ಅನ್ ಇಂಟರ್ವಲ್. ಎ ಕಮ ಬಿ ಅನ್ನೋದು ಒಂದು ಇಂಟರ್ವಲ್. ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಇಟ್ ಈಸ್ ನಾಟ್ ಆರ್ಡರ್ಡ್ ಪೇರ್. ಓಕೆ, ಸೊ ಈ ರೀತಿ 1 2 ಇದು 3 ಇದು 4 ಯೂಶುವಲ್ ಆಗಿ ಬರೋದು ಈ 4. ಈ 4ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನು 4 ಇಂಟರ್ವಲ್ಗಳು ಬರುತ್ತೆ. ಆಕ್ಚುಲಿ ಅವು ಕೂಡ ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಥರದ ಇಂಟರ್ವಲ್ಸ್ಗಳೇ, ಆದರೆ ಅದರಲ್ಲಿ ರಿಯಲ್ ನಂಬರ್ಸ್ಗಳಿಲ್ಲ. ಅದರ ಬದಲಿಗೆ ಏನಿದೆ ಅಂತಂದ್ರೆ ಇನ್ಫಿನಿಟಿ ಇನ್ಕ್ಲೂಡ್ ಆಗಿರ್ತದೆ. ಇಂಟರ್ವಲ್ಗಳಲ್ಲಿ ಇನ್ಫಿನಿಟಿ ಬರೋದ್ರಿಂದ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳೋಣ ಅಂತ. ಇನ್ನೊಂದು ಥರ ಯಾವುದು ಅಂದರೆ ಇದನ್ನು ನಾನು ಜಸ್ಟ್ ಸ್ಟಾರ್ ಆಗಿ ಬರ್ಬಿಡ್ತೀನಿ. ಅದು ನಂಬರ್ ಎಷ್ಟು 3 4 5 ಅಂತ ಕಂಟಿನ್ಯೂ ಮಾಡೋದು ಬೇಡ, ಸ್ಟಾರ್ ಹಾಕ್ಬೇಡ. ಓಪನ್ ಎ ಕಮ ಇನ್ಫಿನಿಟಿ. ಎ ಕಮ ಇನ್ಫಿನಿಟಿ. ಇನ್ಫಿನಿಟಿ ಕಡೆ ಯಾವುದೇ ಕಾರಣಕ್ಕೂ ಕ್ಲೋಸ್ಡ್ ಬ್ರಾಕೆಟ್ ಹಾಕಬಾರ್ದು. ಕ್ಲೋಸ್ಡ್ ಬ್ರಾಕೆಟ್ ಹಾಕಿದ್ರೆ ಅರ್ಥ ಏನು ಅಂತಂದರೆ ಇನ್ಫಿನಿಟಿ ಕೂಡ ಸೇರಿದೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಇನ್ಫಿನಿಟಿನ ನಾವು ಫೈಂಡ್ ಔಟ್ ಮಾಡೋದಕ್ಕಾಗಲಿ ಅಥವಾ ಇನ್ಫಿನಿಟಿಗೆ ರೀಚ್ ಆಗೋಕ್ಕಾಗಲಿ ಆಗೋದಿಲ್ಲ. ಹಾಗಾಗಿ ಇನ್ಫಿನಿಟಿ ಅಥವಾ ಮೈನಸ್ ಇನ್ಫಿನಿಟಿ ಎರಡೂ ಕಡೆನೂ ಯಾವಾಗಲೂ ನಾವೇನು ಮಾಡಬೇಕು ಅಂತಂದರೆ ಓಪನ್ ಬ್ರಾಕೆಟನ್ನು ಹಾಕಬೇಕು. ಯಾವಾಗಲೂ ಓಪನ್ ಬ್ರಾಕೆಟ್ ಹಾಕಬೇಕು. ಈಗ ಇಲ್ಲಿ ಓಪನ್ ಬ್ರಾಕೆಟ್ ಹಾಕಿದ್ವಿ. ಇದರ ಅರ್ಥ ಏನು ಅಂತಂದರೆ ಇದನ್ನು ಯಾವ ರೀತಿ ಡಿಫೈನ್ ಮಾಡಿದ್ವಿ ಅಂತಂದರೆ ಆಲ್ ದ ರಿಯಲ್ ನಂಬರ್ಸ್ ಸಚ್ ದಟ್ ಎ ಟು ಇನ್ಫಿನಿಟಿ ಅಂತ ಹೇಳಿರೋದ್ರಿಂದ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎ. ಎಗಿಂತಲೂ ಜಾಸ್ತಿ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ. ಎ ಇಂದ ಇನ್ಫಿನಿಟಿವರೆಗೂ ಹೋಗಿರೋದ್ರಿಂದ ಸೊ ಎ ಇಂದ ಜಾಸ್ತಿ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಎ. ಇದನ್ನ ನಂಬರ್ ಲೈನ್ ಮೇಲೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಇಫ್ ಇಟ್ ಈಸ್ ಎ ಓಪನ್ ಇರಬೇಕು ಇಲ್ಲಿ, ಯಾಕಂದ್ರೆ ಇಲ್ಲಿ ಈಕ್ವಲ್ ಇಲ್ಲ. ಎ ಬಿಟ್ಟು ಎಗಿಂತ ಜಾಸ್ತಿ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಹೇಳಿರೋದ್ರಿಂದ ಎಗಿಂತಲೂ ಜಾಸ್ತಿ ಇರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಇಲ್ಲಿ ಇನ್ಫಿನಿಟಿ ಇರುತ್ತೆ, ಆ ಕಡೆ ಮೈನಸ್ ಇನ್ಫಿನಿಟಿ ಇರ್ತದೆ. ಎ ಟು ಇನ್ಫಿನಿಟಿ ಈ ರೀಜನ್ ಅನ್ನು ನಾವೇನ್ ಮಾಡಬೇಕು ಅಂತಂದ್ರೆ ಹೈಲೈಟ್ ಮಾಡಬೇಕಾಗುತ್ತೆ. ಇದು ಎ ಟು ಇನ್ಫಿನಿಟಿ. ಸೊ ದಿಸ್ ಈಸ್ ಎ ಟು ಇನ್ಫಿನಿಟಿ. ನೆಕ್ಸ್ಟ್ ಒನ್ ಕ್ಲೋಸ್ ಮಾಡಿ. ಈಗ ಕ್ಲೋಸ್ಡ್ ಇಟ್ ಎ ಟು ಇನ್ಫಿನಿಟಿ. ಮತ್ತಿದನ್ನ ರಿವರ್ಸ್ ಬರೆದ್ರೆ ತಪ್ಪಾಗುತ್ತದೆ. ಇನ್ಫಿನಿಟಿ ಟು ಎ ಅಂತ ಬರೆದ್ರೆ ತಪ್ಪಾಗುತ್ತೆ. ಎ ಟು ಇನ್ಫಿನಿಟಿ ಅಂತಾನೆ ಬರಿಬೇಕು. ನೋಡಿ, ಇಂಟರ್ವಲ್ಗಳನ್ನ ಬರಿಬೇಕಾದ್ರೆ ಯಾವಾಗ್ಲೂ ಈಗ ಎ ಕಮ ಬಿ ಅಂತ ಬರೆದಿದ್ದೀವಿ ಅಂತಂದ್ರೆ ಆಲ್ವೇಸ್ ಎ ಶುಡ್ ಬಿ ಲೆಸ್ ದ್ಯಾನ್ ಬಿ. ಆಲ್ವೇಸ್ ಎ ಶುಡ್ ಬಿ ಲೆಸ್ ದ್ಯಾನ್ ಬಿ. ಕೆಲವೊಂದು ಸಿಚುವೇಶನ್ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಸಿಚುವೇಶನ್ಸ್ ಅಲ್ಲಿ ಮಾತ್ರ ಎ ಈಕ್ವಲ್ ಟು ಬಿ. ಅದು ತೋರಿಸ್ತೀನಿ ನಾನು ನಿಮಗೆ ಎಲ್ಲಿ ಅಂತ. ಬಟ್ ಅದನ್ನ ಬಳಸೋದೇ ಇಲ್ಲ, ಸುಮ್ಮನೆ ಡಿಫೈನ್ ಮಾಡ್ಬೇಕಾದ್ರೆ ಆ ರೀತಿ ಡಿಫೈನ್ ಮಾಡ್ತೀವಿ ಅಂತೇಳಿ ಹೇಳ್ತೀವಿ ಅಷ್ಟೇ. ಬಟ್ ಆಲ್ವೇಸ್ ಏನು ಎ ಶುಡ್ ಬಿ ಲೆಸ್ ದ್ಯಾನ್ ಬಿ. ಲೆಫ್ಟ್ ಸೈಡ್ ಬರೆದಿರ್ತಕ್ಕಂಥ ರಿಯಲ್ ನಂಬರು ಆಲ್ವೇಸ್ should be less than the number which is in the right side. ಯಾವಾಗಲೂ ಈ ಕಡೆ ಲೆಫ್ಟ್ ಸೈಡ್ ಸಣ್ಣದಿರಬೇಕು, ರೈಟ್ ಸೈಡ್ ದೊಡ್ಡದಿರಬೇಕು. ನೋಡಿ, ಇಂಟರ್ವಲ್ ಅಂತ ಬರೆದಾಗ 1,2 ಈಸ್ ಕರೆಕ್ಟ್. ಆದರೆ 2,1 ಅನ್ನೋ ಇಂಟರ್ವಲ್ ಇಟ್ ಈಸ್ ರಾಂಗ್ ನೊಟೇಷನ್. 2,1 ಅನ್ನೋದು ಇಂಟರ್ವಲ್ ಅಲ್ಲ. ಬೇಕಾದ್ರೆ ಆರ್ಡರ್ ಪೇರ್ ಅಂತ ಬರೆದಾಗ 1,2 ಅನ್ನೋದು ಇನ್ನೊಂದು ಆರ್ಡರ್ ಪೇರ್, 2,1 ಅನ್ನೋದು ಮತ್ತೊಂದು ಆರ್ಡರ್ ಪೇರ್. ಈ ರೀತಿ ಹೇಳ್ಬೋದು. ಆರ್ಡರ್ ಪೇರ್ ಅಲ್ಲಿ ಅವೆರಡರ ಇಂಟರ್ಚೇಂಜ್ ನಡೀತದೆ. ಆದರೆ ಇಂಟರ್ವಲ್ ಅಂತ ಬರೆದಾಗ ನೋಡಿ 1,2 ಇದಕ್ಕೆ ಮೀನಿಂಗ್ ಇದೆ, 2,1ಗೆ ಮೀನಿಂಗ್ ಇಲ್ಲ. ಆಮೇಲೆ ನೋಡಿ 5,11 ಇದಕ್ಕೆ ಮೀನಿಂಗ್ ಇದೆ, ಆದರೆ 11,5 ಇದಕ್ಕೆ ಮೀನಿಂಗ್ ಇಲ್ಲ. ಸೊ ಯಾವಾಗ್ಲೂ ಲೆಫ್ಟ್ ಸೈಡ್ ಇರ್ತಕ್ಕಂಥ ಏನು ನಂಬರ್ ಇದೆ ರಿಯಲ್ ನಂಬರ್ ಅದು ಚಿಕ್ಕದಾಗಿರ್ಬೇಕು, ರೈಟ್ ಸೈಡ್ ಇರ್ತಕ್ಕಂಥ ರಿಯಲ್ ನಂಬರ್ ಯಾವಾಗಲೂ ದೊಡ್ಡದಾಗಿರ್ಬೇಕು ಇಂಟರ್ವಲ್ ಅಂತ ಬಂದಾಗ. ಅದನ್ನ ನೆನ್ಪಿಡ್ಬೇಕು ನಾವು. ಓಕೆ, ಇಟ್ ಈಸ್ closed interval a to infinity. Close at a, of course open at infinity. It is equal to x belongs to r such that x is greater than or equal to a. Greater than or equal to ಅಂತ ಬಂದಿರೋದ್ರಿಂದ ಸೇಮ್ ನೊಟೇಷನ್. ಆದರೆ ಎ ಅಲ್ಲಿ ಏನು ಮಾಡಬೇಕು, ಇಲ್ಲಿ ಕ್ಲೋಸ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು, ಕಂಪ್ಲೀಟ್ ಫಿಲ್ ಮಾಡಿಬಿಡ್ಬೇಕು. ಎ
ಟು ಇನ್ಫಿನಿಟಿ. ಇಲ್ಲಿ ಶೇಡ್ ಮಾಡಿ ಈ ಕಡೆ. ಸೊ ದಿಸ್ ಈಸ್ ನೋಟೇಷನ್. ನೆಕ್ಸ್ಟ್ ಒನ್ ಮೈನಸ್ ಇನ್ಫಿನಿಟಿ ಟು ಎ. ಈ ಕಡೆ ಅಲ್ಲಿ ರೈಟ್ ಪಾರ್ಟ್ ಬರೆದಿದ್ದೀವಿ, ಈ ಕಡೆ ಮೈನಸ್ ಇನ್ಫಿನಿಟಿ ಟು ಎ. ನೋಡಿ ಮೈನಸ್ ಇನ್ಫಿನಿಟಿ ಅನ್ನೋದು ಚಿಕ್ಕದು, ಎ ಅನ್ನೋದು ದೊಡ್ಡದು, ಹಾಗಾಗಿ ಮೈನಸ್ ಇನ್ಫಿನಿಟಿ ಟು ಎ ಅಂತ ಬರೆದಿದ್ದೀವಿ. ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎ. ಎಕ್ಸ್ ಈಸ್ ಲೆಸ್ ದ್ಯಾನ್ ಎ. ಇಲ್ಲಿ ಓಪನ್ ಇದೆಯಲ್ಲ, ಹಾಗಾಗಿ ಈಕ್ವಲ್ ಹಾಕಬಾರ್ದು. ಇದನ್ನ ನಂಬರ್ ಲೈನ್ ಮೇಲೆ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಅಂತಂದ್ರೆ, ಇಲ್ಲಿ ಎ ಇರುತ್ತೆ, ಅದಕ್ಕಿಂತಲೂ ಹಿಂದೆ ಮೈನಸ್ ಇನ್ಫಿನಿಟಿ ಇಲ್ಲಿರುತ್ತೆ. ಸೊ ಈ ಪಾರ್ಟ್ ನಮಗೆ ಬೇಕಾಗಿರ್ತಕ್ಕಂಥ ಪಾರ್ಟ್ ಇದು. ಸಿಮಿಲರ್ಲಿ ಮೈನಸ್ ಇನ್ಫಿನಿಟಿ ಟು ಎ ಬಟ್ ಕ್ಲೋಸ್ಡ್ ಅಟ್ ಎ. ಯಾವುದೇ ಕಾರಣಕ್ಕೂ ಇಲ್ಲಿ ಕ್ಲೋಸ್ ಮಾಡಬಾರ್ದು. ಇನ್ಫಿನಿಟಿ ಮತ್ತು ಮೈನಸ್ ಇನ್ಫಿನಿಟಿ ಕಡೆ ಯಾವುದೇ ಕಾರಣಕ್ಕೂ ಕ್ಲೋಸ್ ಬ್ರಾಕೆಟ್ ಹಾಕಬಾರ್ದು. ನೆಕ್ಸ್ಟ್ ಹೈಯರ್ ಕ್ಲಾಸ್ಗಳಿಗೆ ಹೋದರೆ ಅಲ್ಲಿ ಎಕ್ಸ್ಟೆಂಡೆಡ್ ರಿಯಲ್ ನಂಬರ್ಸ್ ಅಂತ ಬರುತ್ತೆ, ಅಲ್ಲಿ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಕಡೆ ಕೂಡ ಕ್ಲೋಸ್ ಆಗ್ತಾರೆ. ಆದರೆ ಸದ್ಯದ ಮಟ್ಟಿಗೆ ನಾವಿಲ್ಲಿ ಬರೀ ರಿಯಲ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇನ್ಫಿನಿಟಿನ ಇಂಟರ್ವಲ್ ಅಲ್ಲಿ ಇನ್ಕ್ಲೂಡ್ ಮಾಡಂಗಿಲ್ಲ, ಮೈನಸ್ ಇನ್ಫಿನಿಟಿನ ಇಂಟರ್ವಲ್ ಅಲ್ಲಿ ಇನ್ಕ್ಲೂಡ್ ಮಾಡಂಗಿಲ್ಲ. ಇದನ್ನು ಯಾವ ರೀತಿ ಡಿಫೈನ್ ಮಾಡಿದ್ದೀವಿ ನಾವು ಅಂತಂದ್ರೆ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ. ಎಗಿಂತಲೂ ಚಿಕ್ಕದಾಗಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್, ನೋಡಿ ಎಗಿಂತಲೂ ಹಿಂದೆನೇ ಎಲ್ಲ ರಿಯಲ್ ನಂಬರ್ಸ್ ಇದೆ. ಮೈನಸ್ ಇನ್ಫಿನಿಟಿಯಿಂದ ಎ ವರೆಗಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಎ. ಇಲ್ಲಿ ಮೈನಸ್ ಇನ್ಫಿನಿಟಿಯಿಂದ ಎ ವರೆಗಿರ್ತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಷ್ಟೇ, ಬಟ್ ಎಕ್ಸ್ಕ್ಲೂಡಿಂಗ್ ಎ, ನಾಟ್ ಇನ್ಕ್ಲೂಡಿಂಗ್. ಇಲ್ಲಿ ಇನ್ಕ್ಲೂಡಿಂಗ್ ಬಟ್ ಇಲ್ಲಿ ಎಕ್ಸ್ಕ್ಲೂಡಿಂಗ್. ಇದನ್ನ ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡೋದು. ದಿಸ್ ಈಸ್ ಮೈನಸ್ ಇನ್ಫಿನಿಟಿ, ಅಫ್ಕೋರ್ಸ್ ದಿಸ್ ವಿಲ್ ಬಿ ಹಿಯರ್ ಇನ್ಫಿನಿಟಿ 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 ಮೈನಸ್ ಮೈನಸ್. ಇಲ್ಲಿ ಪ್ಲಸ್ ಇನ್ಫಿನಿಟಿ ಇರುತ್ತೆ ಈ ಕಡೆ. ಇಲ್ಲಿ ಡಾರ್ಕ್ ಸರ್ಕಲ್, ಈ ಕಡೆ ಲೆಫ್ಟ್ ಪಾರ್ಟ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು, ಹೈಲೈಟ್ ಮಾಡಬೇಕು. ಈ ಪೋರ್ಷನ್ ನಾವು ಏನ್ ಮಾಡ್ತಿದೀವಿ, ಇಲ್ಲಿ ಇಂಟರ್ವಲ್ ಫಾರ್ಮ್ ಅಲ್ಲಿ ಬರೀತಿದೀವಿ ಅಂತ ಅರ್ಥ. ಸೊ ಈ ರೀತಿ ಇಂಟರ್ವಲ್ಸ್ಗಳು ಸಿಗ್ತದೆ ನಮಗೆ. ಒಂದು ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್, ಸೆಮಿ ಓಪನ್ ಅಥವಾ ಸೆಮಿ ಕ್ಲೋಸ್ಡ್, ಅಲ್ಲಿ ಎರಡು ಇಂಟರ್ವಲ್ಗಳು ಬರುತ್ತೆ. ಆಮೇಲೆ ಇನ್ಫಿನಿಟಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಈ 4 ಇಂಟರ್ವಲ್ಸ್ಗಳು. ಓಕೆ, ಈಗ ಯಾವುದಾದ್ರೂ ಇಂಟರ್ವಲ್ ಆಗಿರಲಿ, ಎ ಕಮ ಬಿ ಅಥವಾ ಕ್ಲೋಸ್ಡ್ ಎ ಕಮ ಬಿ, ಅಥವಾ ಒಂದು ಕಡೆ ಓಪನ್ ಇನ್ನೊಂದು ಕಡೆ ಕ್ಲೋಸ್ಡ್, ಫಸ್ಟ್ ಕ್ಲೋಸ್ಡ್ ಆಮೇಲೆ ಓಪನ್, ಈ ರೀತಿ ಇಷ್ಟರಲ್ಲಿ ಯಾವ ಇಂಟರ್ವಲ್ ಆದರೂ ಆಗಿರಲಿ, ಬಿ ಮೈನಸ್ ಎ ಅನ್ನೋ ಒಂದು ಡಿಫ್ರೆನ್ಸ್ ಏನಿದೆ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲೆಂತ್ ಆಫ್ ದ ಇಂಟರ್ವಲ್ ಅಂತ ಕರಿತೀವಿ. ಲೆಂತ್ ಆಫ್ ದ ಇಂಟರ್ವಲ್. ಲೆಂತ್ ಆಫ್ ದ ಇಂಟರ್ವಲ್ ಅಂತಂದ್ರೆ ಇಲ್ಲಿ ದೊಡ್ಡ ನಂಬರ್ ಯಾವ್ದಿರುತ್ತಲ್ಲ, ಬಿ ಮೈನಸ್ ಎ. ಬಿ ಮೈನಸ್ ಅದು ಓಪನ್ ಕ್ಲೋಸ್ಡ್ ಸಂಬಂಧ ಇಲ್ಲ ನಮಗೆ. ಸೊ ಲೆಂತ್ ಆಫ್ ದ ಇಂಟರ್ವಲ್ ಅಂತಂದ್ರೆ ಬಿ ಮೈನಸ್ ಎ. ಈ ಬಿ ಮೈನಸ್ ಎ ಮಾಡಿದ್ರೆ ವಿ ಗೆಟ್ ದ ಲೆಂತ್ ಆಫ್ ದ ಇಂಟರ್ವಲ್. ಓಕೆ, ಈಗ ಕೆಲವೊಂದು ಸ್ಪೆಷಲ್ ಟೈಪ್ ಆಫ್ ಇಂಟರ್ವಲ್ಸ್ ಇದೆ. ಅದು ಯಾವುದು ಅಂತ ನೋಡ್ಬೇಡ, ಇಲ್ಲೇ ಬರೀರಿ. ಎ ಕಮ ಎ, ಎ ಕಮ ಬಿ ಅಲ್ಲ, ಎ ಕಮ ಎ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಆರ್. ಒಂದ್ ವೇಳೆ ಈ ರೀತಿ ಬರೆಯೋದಾದ್ರೆ ಎಕ್ಸ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ ಎ. ಎ ಇಂದ ಎ ವರೆಗೆ ಮತ್ತೆ ಎರಡು ಇನ್ಕ್ಲೂಡ್ ಆಗಿಲ್ಲ. ಅದನ್ನ ಇಂಟರ್ವಲ್ ಬರೆಯೋದಾದ್ರೆ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಓಪನ್ ಇಂಟರ್ವಲ್ ಆಗಿರೋದ್ರಿಂದ ಇಲ್ಲಿ ಖಾಲಿ ಬಿಟ್ಟಿದ್ದೀನಿ, ಮತ್ತು ಎ ಒಂದೇ ಇರೋದ್ರಿಂದ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ ಎರಡು ಒಂದೇ ಆಗಿರೋದ್ರಿಂದ ಅದೊಂದೇ ಎಲಿಮೆಂಟ್ ಬರ್ದಿದ್ದೀನಿ ನಾನು, ಮತ್ತೆ ಇನ್ಕ್ಲೂಡ್ ಆಗಿಲ್ಲ, ಹಾಗಾಗಿ ಖಾಲಿ ಬಿಟ್ಟಿದ್ದೀನಿ. ಹಾಗಾದ್ರೆ ಇದು ಯಾವ ಸೆಟ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಂದ್ರೆ, ದಿಸ್ ಇಂಟರ್ವಲ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ನಲ್ ಸೆಟ್. ಅದಕ್ಕೆ ಹೇಳಿದ್ವಿ ಇದು ಸ್ಪೆಷಲ್ ಟೈಪ್ ಆಫ್ ರೆಪ್ರೆಸೆಂಟೇಷನ್ಸ್. ಇಂಟರ್ವಲ್ ಅನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ, ಆದರೆ ಇದು ಜಸ್ಟ್ ರೆಪ್ರೆಸೆಂಟೇಷನ್ಗೆ ಡೆಫಿನೇಷನ್ಗೆ ಮಾತ್ರ ಸೀಮಿತ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅಲ್ಲೆಲ್ಲನೂ ಇದು ಎಲ್ಲೂ ಬರಲ್ಲ. ಅಲ್ಲಿ ಬರೋದೆಲ್ಲನೂ ಇಲ್ಲಿಂದ ಹಿಂದೆ ಏನು ಹೇಳಿದ್ನಲ್ಲ ಅದು.
ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್ ಮತ್ತು ಈ 4 ಇಂಟರ್ವಲ್ಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ವಿತ್ ಏನೇದು ಇನ್ಫಿನಿಟಿಗಳು. ಆದರೆ ಇಲ್ಲಿ ಜಸ್ಟ್ ಡೆಫಿನೇಷನ್ಗೆ ಮಾತ್ರ ಸೀಮಿತ. ಇದು ನಲ್ ಸೆಟ್ನ ಬರಿಬೇಕಾದ್ರೆ ಈ ರೀತಿ ಬರೀತಾರೆ ಎ ಕಮ ಬಿ. ಬಟ್ ಎರಡು ಇಂಟರ್ವಲ್ ಏನು ಎಂಡ್ ಪಾಯಿಂಟ್ಸ್ ಇದೆ, ಇವುಗಳನ್ನ ಎಂಡ್ ಪಾಯಿಂಟ್ಸ್ ಅಂತ ಕರೀತಾರೆ. ಲೆಫ್ಟ್ ಎಂಡ್ ಪಾಯಿಂಟ್, ರೈಟ್ ಎಂಡ್ ಪಾಯಿಂಟ್. ಎಂಡ್ ಪಾಯಿಂಟ್, ಆ ಎರಡು ಎಂಡ್ ಪಾಯಿಂಟ್ಗಳು ಏನಾಗಿರ್ಬೇಕು ಅಂತಂದ್ರೆ ಇನ್ಕ್ಲೂಡ್ ಆಗಿರಬಾರ್ದು. ಎರಡು ಸೇಮ್ ವ್ಯಾಲ್ಯೂಸ್ ಆಗಿರಬೇಕು, ಬಟ್ ಎರಡು ಇನ್ಕ್ಲೂಡ್ ಆಗಿರಬಾರ್ದು. ಆ ರೀತಿ ಬರೆದ್ರೆ ಅದು ಯಾವುದರ ರೆಪ್ರೆಸೆಂಟೇಷನ್ ಅಂತಂದ್ರೆ ನಲ್ ಸೆಟ್ನ ರೆಪ್ರೆಸೆಂಟೇಷನ್. ಇನ್ನು ಸಿಂಗಲ್ಟನ್ ಸೆಟ್ ಎ, ಸಿಂಗಲ್ಟನ್ ಎ ಇದೆ ಅಂತಂದ್ರೆ ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಅಂತಂದ್ರೆ ಎ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಎ, ಎರಡು ಕಡೆ ಕ್ಲೋಸ್ಡ್, ಎರಡು ಕಡೆ ಓಪನ್ ಆದ್ರೆ ನಲ್ ಸೆಟ್, ಎರಡು ಕಡೆ ಕ್ಲೋಸ್ಡ್ ಮತ್ತು ಎರಡು ಕಡೆ ಎಂಡ್ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ರಿಯಲ್ ನಂಬರ್ ಸೇಮ್ ವ್ಯಾಲ್ಯೂ ಆಗಿತ್ತು ಅಂತಂದ್ರೆ ಅದು ಯಾವುದರ ರೆಪ್ರೆಸೆಂಟೇಷನ್ ಅಂತಂದ್ರೆ ಸಿಂಗಲ್ಟನ್ ಎಲಿಮೆಂಟ್, ಸಿಂಗಲ್ಟನ್ ಸೆಟ್ನ ರೆಪ್ರೆಸೆಂಟೇಷನ್. ಅದು ಇಂಟರ್ವಲ್ ಅಲ್ಲಿ ಸಿಂಗಲ್ಟನ್ ಸೆಟ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ. ಎಕ್ಸ್ ಬಿಲಾಂಗ್ಸ್ ಟು ಆರ್ such that a is less than or equal to x less than or equal to a. ಎರಡು ಕಡೆ a ಇದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ಜಸ್ಟ್ ಎ, ಸಿಂಗಲ್ಟನ್ ಎ ಅಂತ ಅರ್ಥ. ಇದನ್ನ ನಂಬರ್ ಲೈನ್ ಮೇಲೆ ಜಸ್ಟ್ ಒಂದು ಪಾಯಿಂಟ್ ಅನ್ನ ಡಾರ್ಕ್ ಮಾಡೋದ್ರ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಯಾಕಂದ್ರೆ ಎರಡು ಎ ಮತ್ತೆ ಎರಡು ಇನ್ಕ್ಲೂಡ್ ಆಗಿದೆ ಅಂತಂದ್ರೆ ಇದು ಒಂದೇ ಎಲಿಮೆಂಟ್ ಇದೆ ಅಂತ ಅರ್ಥ. ಸೊ ಇದು ಸ್ಪೆಷಲ್ ಟೈಪ್ ಆಫ್ ರೆಪ್ರೆಸೆಂಟೇಷನ್. ಒಂದ್ ವೇಳೆ ಈ ರೀತಿ ಬರೆದ್ರೆ ಅದು ಯಾವ ರೆಪ್ರೆಸೆಂಟೇಷನ್ ಹಾಗಾದ್ರೆ ಎ ಕಮ ಎ, ಒಂದು ಕಡೆ ಓಪನ್ ಇನ್ನೊಂದು ಕಡೆ ಕ್ಲೋಸ್ಡ್. ಈಗ ಎಂಡ್ ಪಾಯಿಂಟ್ ಓಪನ್ ಮಾಡಿದೀವಿ, ಈ ಎಂಡ್ ಪಾಯಿಂಟ್ ಕ್ಲೋಸ್ ಮಾಡಿದೀವಿ. ಅಥವಾ ಈ ರೀತಿ ಬರೆದ್ರೆ ಈ ಕಡೆ ಕ್ಲೋಸ್ಡ್ ಈ ಕಡೆ ಓಪನ್, ಬಟ್ ಎರಡು ಎಲಿಮೆಂಟ್ಗಳು ಸೇಮ್ ಅಂತಂದ್ರೆ ಇದು ಏನು ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಈ ರೀತಿ ಬರೆದ್ರೆ ಅದು ಮೀನಿಂಗ್ ಲೆಸ್ ಅಂತ, ಅದಕ್ಕೆ ಯಾವುದೇ ರೀತಿ ಡೆಫಿನೇಷನ್ಸು ಅಥವಾ ಮೀನಿಂಗ್ ಇಲ್ಲ. ಈ ರೀತಿ ಬರೆದ್ರೆ ಮೀನಿಂಗ್ ಇದೆ, ಇದಕ್ಕೆ ಮೀನಿಂಗ್ ಇದೆ. ಆದರೆ ಈ ರೀತಿ ಒಂದು ಕಡೆ ಓಪನ್ ಒಂದು ಕಡೆ ಕ್ಲೋಸ್ಡ್ ಮತ್ತು ಎರಡು ಎಲಿಮೆಂಟ್ಗಳು ಸೇಮ್ ಎಲಿಮೆಂಟ್ಗಳಾಗಿ ಬರೆದಾಗ ಆ ಎರಡಕ್ಕೂ ಮೀನಿಂಗ್ ಇಲ್ಲ ಅಂತ. ಸೊ ದಿಸ್ ಈಸ್ ಅಬೌಟ್ ಇಂಟರ್ವಲ್ಸ್. ಓಕೆ, ಓಕೆ, ಸದ್ಯಕ್ಕೆ ಇರಲಿ ಇಷ್ಟು. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಜಸ್ಟ್ ನಾನು ವೇರಿಯಬಲ್ಸ್ ತಗೊಂಡು ಹೇಳಿದ್ದೀನಿ, ಎ ಬಿ ಅಂತೇಳಿ ತಗೊಂಡು ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಂಬರ್ಸ್ಗಳನ್ನ ತಗೊಳ್ಳೋಣ, 1, 2, 3, 4 ಈ ಥರದ್ದೆಲ್ಲ ನಂಬರ್ಸ್ಗಳನ್ನ ತಗೊಂಡ್ರೆ ಇನ್ನು ಇಂಟರ್ವಲ್ಸ್ಗಳು ಕ್ಲಿಯರ್ ಆಗುತ್ತೆ ನಿಮಗೆ. ಸದ್ಯಕ್ಕೆ ಇಷ್ಟಿರಲಿ, ಡೆಫಿನೇಷನ್ಸ್ ಮಾತ್ರ ಹೇಳಿದ್ದೀನಿ ಇವತ್ತು, ಇಷ್ಟಿರಲಿ ಸದ್ಯಕ್ಕೆ. ಓಕೆ, ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.